ಇವತ್ತು ಶ್ರೀ ಮಾಧವ ವಿದ್ಯಾಮಂದಿರ ಸಿರಾದಲ್ಲಿ ನಡೆದಂಥ ಕಣ್ಣಿನ ತಪಾಸಣೆ ಮತ್ತು ಅರಿವು ಮೂಡುವ ಕಾರ್ಯಕ್ರಮದಲ್ಲಿ ಇವತ್ತು ಒಂದು 126 ಮೆಂಬರ್ಸ್ ಹುಡುಗರದು ಚೆಕಪ್ ಮಾಡಿದ್ವಿ. ಮತ್ತೆ ಅವರಿಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ವಿ. ನಾನು ಡಾಕ್ಟರ್ ಸಂದೀಪ್ ಅಂತಂದು ನೇತ್ರ ತಜ್ಞರು, ತ್ರಿನೇತ್ರ ಕಣ್ಣಿನ ಆಸ್ಪತ್ರೆ ಅಂತಂದು ಇಲ್ಲಿ ನಮ್ದೊಂದು ಹಾಸ್ಪಿಟ್ಲ್ ಇದೆ ಸರ್. ಈ ತರ ಒಂದು ಸುವರ್ಣ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದ ತಿಳಿಸ್ತೀನಿ. ಎಷ್ಟು ಜನ ಕಣ್ಣಿಗೆ ಸಮಸ್ಯೆ ಇರುವಂತವ್ರು ಸಿಕ್ಕಿದ್ದಾರೆ? ಒಂದು ಮಿನಿಮಮ್ ಒಂದು 6 ರಿಂದ 7 ಮಕ್ಕಳಂತೂ ತುಂಬಾನೇ ತೊಂದರೆ ಇರೋರು ಇದ್ದಾರೆ. ಅವರಿಗೆ ತಪಾಸಣೆಗೆ ಇನ್ನು ಫರ್ದರ್ ಪ್ರಾಪರ್ ಚೆಕಪ್ಗೆ ಹೇಳಿದೀವಿ. ನೋಡಿದ ನಂತರ ಅವ್ರಿಗೆ ಎಷ್ಟು ನಮ್ಮ ಕೈಲಿ ಏನು ಅನುಕೂಲ ಅಂತ ಮಾಡಿಸ್ಬೋದು. ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ನಾನು ಮಾಧವ ವಿದ್ಯಾಮಂದಿರದ ಒಂದು ಈ ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಸೊ ನಮ್ಮ ನಾದಿನಿ ಮಗ ಒಬ್ಬ ಇದ್ದ. ಅವನು ಚಿಕ್ಕಂದಿನಲ್ಲೇ ಅವನಿಗೆ ಕೇಳಿದ್ರು, ಅವನು ಸರಿಯಾಗಿ ನನಗೆ ಇದಾಗ್ತಾ ಇಲ್ಲ ಅಂತಂದು ಹೇಳಿದಾಗ ಅವನು ಡಲ್ ಇದ್ದಿದ್ದಕ್ಕೆ ಅವ್ರ ತಂದೆ ತಾಯಿ ಏನು ಹೇಳ್ತಾ ಇದ್ರು, ನೀನು ಓದೋದಕ್ಕೆ ನಾಟಕ ಮಾಡ್ತಾ ಇದೆಯಾ, ನೀನು ಸರಿಯಾಗಿ ಇದು ಮಾಡ್ತಾ ಇಲ್ಲ, ಸ್ಕೂಲಿಗೆ ಹೋಗೋದಕ್ಕೆ ಹಠ ಮಾಡ್ತೀಯಾ ಹಂಗೆ ಅಂತೇಳಿ ಅವ್ರು ನೆಗ್ಲೆಕ್ಟ್ ಮಾಡಿದ್ರು. ಈಗ SLCಗೆ ಬಂದಿದ್ದಾನೆ. ನನಗೆ ಯಾಕೋ ಅನ್ನಿಸ್ತು, ಏನೋ ಪ್ರಾಬ್ಲಮ್ ಆಗ್ತಿದೆ, ಕಣ್ಣು ನೋಡಿದ್ರೆ ಇದು ಮಾಡಿ ಮಿಟಕ್ಸ್ಕೊಂತಾರ ನೋಡ್ತಾ ಇದ್ದಾನೆ ಅಂತೇಳಿ ಅನುಮಾನ ಬಂತು. ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ನನಗೆ ಚೆನ್ನಾಗಿ ಬೈದರು. ಏನ್ರಿ ನಿಮ್ಗೆ ಜ್ಞಾನ ಇಲ್ವಾ, ಇಷ್ಟೊಂದು ಈ ಇದರಲ್ಲಿ ಕರ್ಕೊಂಬಂದಿದ್ದೀರಾ, ಕಣ್ಣು ಹೋಗೋದು ಸಾಧ್ಯತೆನೇ ಇದೆ ಇವನಿಗೆ ಅನ್ನೋ ಥರ ಹೇಳಿದ್ರು. ನನಗೆ ಭಾಳ ಬೇಜಾರಾಯಿತು. ಅದು ಆ್ಯಕ್ಚುಲಿ ನಮ್ಮ ನಾದಿನಿ ಮಗ, ಅವ್ರು ಇದ್ದಿದ್ದು ತಿಪ್ಟೂರಲ್ಲಿ. ನಮಗಾಗಿದ್ರೆ ನಮ್ಮ ಮಕ್ಕಳು ಅಂದರೆ ನಾವು ಸ್ವಲ್ಪ ನೋಡಿ ಕೇರ್ ಮಾಡ್ಬೋದಿತ್ತು. ಆದರೂ ಕೂಡ ನನಗೆ ಅದು ಅನ್ನಿಸಿದಾಗ ನಾವು ಚೆಕಪ್ ಮಾಡಿಸಿದ್ವು. ಚೆಕಪ್ ಮಾಡಿಸಿದಾಗ ಅರೆ ಇದು ಯಾಕೆ ಈ ಥರ ಮಕ್ಕಳಿಗೆ ಅಂತಂದೇಳಿ ಯೋಚನೆ ಮಾಡಿದೆ. ಕೆಲವು ಮಕ್ಕಳಿಗೆ ಅದು ಅರಿವಿರೋದಿಲ್ಲ. ನಾನು ಬೋರ್ಡಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ, ಅಥವಾ ನನ್ನ ಮಕ್ಕಳು ಪೇರೆಂಟ್ಸ್ಗೆ ಹೇಳ್ಬೇಕು, ಟೀಚರ್ಸ್ಗೆ ಹೇಳ್ಬೇಕು ಅನ್ನೋ ಅರಿವಿಲ್ದೇನೂ ಆ ಥರದ ಸಂದರ್ಭಗಳಿದೆ. ಪೇರೆಂಟ್ಸ್ಗಳು ನೆಗ್ಲೆಕ್ಟ್ ಮಾಡಿರೋಂಥ ಸಂದರ್ಭಗಳಿದೆ. ಅದಕ್ಕೆ ಒಂದು ಅರಿವು ಮೂಡಿಸ್ಬೇಕು ಮಕ್ಕಳಲ್ಲಿ. ಈ ಥರ ನಮಗೆ ತಿಳಿದ್ರೆ ಅಟ್ಲೀಸ್ಟ್ ಅವ್ರ ಪೇರೆಂಟ್ಸ್ಗಳಿಗೆ ಹೇಳಿ ಅದನ್ನು ಅವ್ರ ಮಕ್ಕಳಿಗೆ ಮುಂದಿನ ದಿವಸಗಳಲ್ಲಿ ತೊಂದರೆ ಆಗದಿರೋ ಥರ ನೋಡ್ಕೋಬೇಕು ಅನ್ನೋ ಒಂದು ಕಾರಣದಿಂದ ಅದು ಒಂದು ಎಕ್ಸಾಂಪಲ್ ಸಿಕ್ಕಿದ್ದಕ್ಕೆ ನನಗೆ ಈ ನಮ್ಮ ಶಾಲೆಯಲ್ಲಿ ಯಾಕೆ ಮಾಡಬಾರ್ದು, ಮಕ್ಳಿಗೆ ಎಷ್ಟೋ ಜನ ಬರ್ತಾರೆ, ಅವ್ರಿಗೂ ಹೇಳ್ಕೊಳಕ್ಕಾಗ್ದಿರೋಂಥ ಇದು ಪ್ರಾಬ್ಲಮ್ ಇದೆ, ಅವರಿಂದನೂ ಒಂದು ಅರಿವು ಮೂಡಿಸೋಣ ಅಂತೇಳಿ ಸಾರ್ ಕೇಳಿದಾಗ ತುಂಬ ಹೃದಯದಿಂದ ಒಪ್ಕೊಂಡ್ರು. ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟರು. ಒಳ್ಳೆ ಮಾಹಿತಿ ಸಿಕ್ಕಿರೋದ್ರಿಂದ ಮಕ್ಳಿಗೂ ಕೂಡ ನಾವು ಧೈರ್ಯವಾಗಿ ಹೇಳ್ಬೋದು, ಮಕ್ಳಿಗೂ ಹೇಳ್ಬೋದು, ಟೀಚರ್ಸ್ಗೆ ಹೇಳ್ಬೋದು, ಅಥವಾ ನಮ್ಮ ಮ್ಯಾನೇಜ್ಮೆಂಟ್ಗೆ ಹೇಳ್ಬೋದು ಹಂಗೆ ಅನ್ನೋ ಥರ ಒಂದು ಹೇಳಿದ್ದಾರೆ. ಸಣ್ಣ ಪುಟ್ಟ ಅಕಸ್ಮಾತಾಗಿ ಏನೇನು ನ್ಯೂನತೆಗಳಿದ್ದು ಒಂದು ಡ್ರಾಪ್ಸ್ ಆಗ್ಬೋದು, ಅಥವಾ ಇನ್ನೇನಾದರೂ ಇದ್ದರೆ ನಾವು ಉಚಿತವಾಗಿ ಕೂಡ ನಾವು ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂಥ ಮಕ್ಕಳಿಗೆ. ಇನ್ನು ಹೆಚ್ಚಿನದಾಗಿ ಸರ್ಕಾರದ ಸಹಾಯದಿಂದ ಇನ್ನೇನಾದರೂ ಸಾಧ್ಯ ಇದ್ದರೆ ಅದನ್ನು ಕೂಡ ಮಾಡೋಣ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದು ಶಾಲೆಯಲ್ಲಿ ಇದೊಂದೇ ಕಣ್ಣಿನ ಒಂದೇ ಅರಿವು ಮೂಡಿಸೋ ಒಂದು ಕಾರ್ಯಕ್ರಮ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪ್ರತಿ ತಿಂಗಳು ಏನಾದರೂ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಕೊಡಬೇಕು ಅಂತೇಳಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಾಳೆ ದಿವಸ ಯೋಗ ಡೇ ಅಂತ ಇದೆ. ಅಲ್ಲಿ ಸ್ಟೇಡಿಯಮಲ್ಲಿ ಆದರೂ ಕೂಡ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳೇ ಒಂದು ಯೋಗವನ್ನು ಅಭ್ಯಾಸ ಮಾಡಿರೋದನ್ನು ಪ್ರದರ್ಶನ ಮಾಡಲಿದ್ದಾರೆ. ತುಂಬ ವಿಶೇಷವಾಗಿ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ದೃಷ್ಟಿ, ಹೆಲ್ತ್ ಕ್ಯಾಂಪ್ ಆಗ್ಬೋದು, ಬ್ಲಡ್ ಚೆಕಪ್ ಕ್ಯಾಂಪ್ ಆಗ್ಬೋದು, ಮಕ್ಕಳಿಗೆ ಒಂದು ಅವೇರ್ನೆಸ್ಸು, ಒಂದು ಯಾರಾದರೂ ಒಂದು ರಿಸೋರ್ಸ್ ಪರ್ಸನ್ ಕರ್ಕೊಂಬಂದು ನಾವಿದು ಶಾಲೆಗೆ ಮಕ್ಕಳಿಗೆ ಈಗ ನಾವೇನಾದರೂ ಅವ್ರಿಗೆ ಒಳ್ಳೆ ಮಾಹಿತಿಗಳನ್ನ ಕೊಡೋದು ಅಥವಾ ಏನಾದರೂ ತಿಳಿಸಿದ್ರೆ ಈ ವಯಸ್ಸಲ್ಲಿ ತಿಳ್ಕೊಳ್ಳೋಂಥ ಬುದ್ಧಿ ಇರುತ್ತೆ, ಮುಂದಿನ ಭಾರತದ ಉತ್ತಮ ಪ್ರಜೆಗಳಾಗ್ತಾರೆ ಅನ್ನೋ ದೃಷ್ಟಿ ನಮ್ಮೆಲ್ಲ ಶಾಲಾ ಒಂದು ಆಡಳಿತ ಮಂಡಳಿದಾಗಿರೋದ್ರಿಂದ ಈ ಒಂದು ಸಹಕಾರ ಕೊಟ್ಟಂಥ ಎಲ್ಲ ಮುಂದೆ ಸಹಕಾರ ಕೊಡೋಂಥವ್ರಿಗೂ ಕೂಡ ನಾವು ಎಲ್ಲರಿಗೂ ಕೃತಜ್ಞತೆ ಹೇಳ್ತಾರೆ. ಯಾಕೆಂದರೆ ಕೈ ಜೋಡಿಸ್ಬೇಕು. ನಾವಿಂಥ ಕಾರ್ಯಕ್ರಮಗಳೇ ತಮ್ಮಂಥ ಮಾಧ್ಯಮದವರು ಕೂಡ ಕೈ ಜೋಡಿಸೋದ್ರಿಂದ 4 ಜನಕ್ಕೆ ಅದು ಪ್ರಚಾರ ಆಗುತ್ತೆ. ಅವರು ಕೂಡ ಈ ಥರ ನಾವು ಕಾರ್ಯಕ್ರಮ ಮಾಡ್ಬೋದು ಅಂತೇಳಿ ಅವರು ತಿಳ್ಕೊಂಡು ಆ ಶಾಲೆಗಳಲ್ಲೋ ಅಥವಾ ಒಂದು ಸಂಘ ಸಂಸ್ಥೆಗಳಲ್ಲೋ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ 2 ಮಾತಾಡೋದಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಒಂದು ಮಾಧವ ಶಾಲೆ ತುಂಬ ಶ್ರದ್ಧಾ ಭಕ್ತಿಯಿಂದ ಮತ್ತು ಉತ್ತಮವಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. ಈ ಒಂದು ಸಂಸ್ಥೆಗೆ ನಮ್ಮ ಪಿಲ್ಲರ್ ನಮ್ಮ ಜಯರಾಮಣ್ಣವರು, ನಂದೀಶ್ ಅವರು ಮತ್ತು ನಮ್ಮ ಶೇಖರಣ್ಣವರು ತುಂಬ ಒಳ್ಳೆಯ ಒಂದು ದೃಷ್ಟಿ, ಮುಂದಿನ ದೃಷ್ಟಿ ಇಟ್ಕೊಂಡು ಈ ಒಂದು ಎಲ್ಲ ಸುಮಾರು ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ಯೋಗ ಡೇ ಇರ್ಬೋದು, ಈ ಕಣ್ಣಿನ ತಪಾಸಣೆ. ಇವತ್ತು ನಿಮ್ಮ ತಪಾಸಣೆ ನನಗೇನು ಅರಿವಾಯ್ತು ಅಂದರೆ, ಹೌದು ಮಕ್ಕಳಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ ಇರ್ತವೆ ಅಂತ ಗೊತ್ತಾಯ್ತು ನನಗೆ. ನಾನು ಅನ್ಕೊಂಡಿದ್ದೆ ನಿಜವಾಗ್ಲೂ ಏನೋ ಸುಳ್ಳು ಹೇಳ್ತಾರೆ ಮಕ್ಕಳುಗಳು, ನನಗೆ ಕನ್ನಡಕ ಕೊಡಿಸ್ಲಿ, ನಾನು ಶೋ ಕಾಣಬೇಕು, ಈ ಥರ ಎಲ್ಲ ಅಂದ್ಕೊಂಡಿದ್ದೆ ನಾನು. ನನ್ನ ದೃಷ್ಟಿನಲ್ಲಿ ಆ ಥರ ಇತ್ತು. ನನ್ನ ಮಗನಿಗೂ ತಲೆನೋವು ಅಂತಿದ್ದ, ಮತ್ತು ಸಣ್ಣ ಸಣ್ಣ ಸಮಸ್ಯೆ ಹೇಳ್ತಾ ಇದ್ದ. ನಾನು ತೋರಿಸಿರಲಿಲ್ಲ. ಮೊನ್ನೆ ನಾನು ಆ್ಯಕ್ಚುಲಿ ಅವನು ರಷ್ಯಾದಲ್ಲಿದ್ದಾನೆ, ಮೆಡಿಕಲ್ ಮಾಡ್ತಿದ್ದಾನೆ. ಅವನು ಅಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಕನ್ನಡಕ ಹಾಕೊಂಡಿದ್ದಾನೆ. ಈ ಥರ ಇವಾಗ ನನಗೆ ಗೊತ್ತಿರಲಿಲ್ಲ. ಇವಾಗ ನನಗೂ ಅರಿವಾಯ್ತು. ನಾನು ಒಬ್ಬ ಪೇರೆಂಟ್ಸ್ ಆಗಿ ನನಗೆ ಗೊತ್ತಿಲ್ಲದಂಥದ್ದು ಶೇಖರಣ್ಣವ್ರಿಗೆ ತಿಳ್ಕೊಂಡು ಇವತ್ತು ಒಂದು ಶಾಲೆಯಲ್ಲಿ ಸುಮಾರು ಒಂದು 100-120 ಜನ ಮಕ್ಕಳಿಗೆ ತಿಳಿಸಿದ್ದಾರೆ. ಇವಾಗ ಅದೇನಾಗ್ತದೆ ಅಂದರೆ, ಅದು ಮಕ್ಕಳಿಂದ ಮಕ್ಕಳು ಬಾಯಿಂದ ಬಾಯಿಗೆ ಹೋಗ್ತದೆ, ಪೇರೆಂಟ್ಸ್ಗೆ ಹೋಗ್ತದೆ. ಹೌದು, ನಮ್ಮ ಮಕ್ಳಿಗೂ ಟೆಸ್ಟ್ ಮಾಡಿಸ್ಬೇಕು ನಾವು. ಇವತ್ತು ಈ ಒಂದು ಸಮಯದಲ್ಲಿ ನಾನು ನಿಜವಾದವನಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಭವಿಷ್ಯದಲ್ಲಿ ಮಕ್ಕಳು ಉತ್ತಮ ಪ್ರಜೆಗಳಾಗ್ತಾರೆ, ವಿದ್ಯಾವಂತರಾಗ್ತಾರೆ, ಎಲ್ಲದಕ್ಕೂ ಅನುಕೂಲ ಆಗ್ತದೆ ಅಂತ ಈ ಒಂದು
ಅವೇರ್ನೆಸ್ ಮಾಡ್ತಿದ್ದಾರೆ. ಮತ್ತೆ ನಮ್ಮನ್ನ ಇವತ್ತು ಮಾಧ್ಯಮದವ್ರ ಕರ್ಕೊಂಡು ಶೇಖರಣ್ಣ ಹೇಳ್ತಿದ್ದಾರೆ, ನೀವು ಪ್ರತಿ ತಿಂಗಳು ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ, ಪ್ರತಿ ತಿಂಗಳು ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಇಂಥ ಅವೇರ್ನೆಸ್ ಕಾರ್ಯಕ್ರಮಗಳ ಮಾಡ್ತೀವಿ, ನೀವು ಕೈ ಜೋಡಿಸ್ರಿ ಅಂತ ಹೇಳ್ತಿದ್ದಾರೆ. ನಮ್ಗೆ ಸಂತೋಷ ಆಗ್ತದೆ. ಇಂಥ ಒಂದು ಉತ್ತಮವಾದಂಥ ವ್ಯಕ್ತಿಗಳು ಒಳ್ಳೆ ಅಂದ್ರೆ ಇದೊಂದು ದೃಷ್ಟಿ ಮುಂದಾಲೋಚನೆ ಇಟ್ಕೊಂಡು ಮಾಡೋಂಥ ವ್ಯಕ್ತಿಗಳು ಸಮಾಜದಲ್ಲೇ ಬರಬೇಕು. ಕಳಕಳಿ ಇರ್ಬೇಕು ಸಮಾಜದಲ್ಲಿ. ಕಳಕಳಿ ಅಂತ ವ್ಯಕ್ತಿಗಳು ಯಾರು ಮುಂದೆ ಬರ್ತಾರೆ ಅವತ್ತು ಏನ್ ಸಮಾಜ ಪೊಲ್ಯೂಷನ್ ಇಲ್ದಂಗಿರ್ತದೆ. ಯಾರು ಸುಮ್ಮನೆ ಆಸೆಗಳು ಇಟ್ಕೊಂಡು ಬೇರೆ ಬೇರೆ ದುರುದ್ದೇಶಗಳು ಇಟ್ಕೊಂಡು ಬರ್ತಾರೆ, ಸಂಸ್ಥೆಗಳಲ್ಲಿ ನಡೆಸ್ತೀವಿ ಅದು ಬರ್ತವೆ ಅಂದ್ರೆ ಅದರಿಂದ ನಿಜವಾಗ್ಲೂ ಪೇರೆಂಟ್ಸ್ಗಳಿಗೂ ಏನೋ ಅನುಕೂಲ ಆಗಲ್ಲ, ಮಕ್ಳಿಗೂ ಅನುಕೂಲ ಆಗಲ್ಲ. ಈ ತರ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ಮಕ್ಕಳನ್ನ ಭವಿಷ್ಯದ ಪ್ರಜೆ ಮಾಡೋಂಥವ್ರು ಬರ್ಬೇಕು, ಮುಂದೆ ಬರ್ಬೇಕು. ಈ ತರ ನನಗೆ ಇವತ್ತು ತುಂಬಾ ಸಂತೋಷ ಆಯ್ತು. ಚಿಕ್ಕ ಕಾರ್ಯಕ್ರಮ ಆದ್ರೂ ಸಣ್ಣ ಕಡಿಮೆ ಟೈಮಲ್ಲಿ ಡಾಕ್ಟರ್ ಬಂದು ಇವತ್ತು ಅವ್ರಿಗೆ ತುಂಬಾ ಬಿಸಿ ಶೆಡ್ಯೂಲರ್ ಅಂತ ಡಾಕ್ಟರ್ ಬಂದ್ಬಿಟ್ಟು ಮಕ್ಕಳ ಜೊತೆಗೆ ಪಾರ್ಟಿಸಿಪೇಟ್ ಮಾಡೋದು ಬರ್ತರು, ಅವ್ರ ಜೊತೆಗೆ ಅವ್ರನ್ನೆಲ್ಲ ಮಾತಾಡ್ಸಿದ್ರು. ಅವ್ರಿಗೆ ಸುಮಾರು ವಿಚಾರಗಳು ಅವ್ರ ಜೊತೆ ವಿನಿಮಯ ಮಾಡ್ಕೊಂಡ್ರು, ಹೇಳ್ಕೊಟ್ರು ಅವ್ರಿಗೆ ಈ ತರ ನೀವು ಮಾಡ್ತಿದ್ರ, ನಿಮ್ ಮುಂದೆ ಚೆನ್ನಾಗಿ ಓದ್ಬೇಕು, ಭವಿಷ್ಯದಲ್ಲಿ ಒಳ್ಳೆ ವ್ಯಕ್ತಿಗಳಾಗ್ಬೇಕು ಅಂತಾನು ಹೇಳ್ಕೊಟ್ರು. ಆಮೇಲೆ ಕೆಲವರು ಡಲ್ ಇದಾರೆ ಅಂತ ಗೊತ್ತಾಯ್ತು ಅವ್ರಿಗೆ. ಏನು ಕಲಿಂಗ್ಗಳೋಡಿ ಓದಿದ್ದು ನೋಡಿದ್ರೆ ಗೊತ್ತಾಗ್ಬಿಡ್ತು ಅವ್ರಿಗೆ, ಹೌದು ಇವರು ಒಂದು ವಿಷಯದಲ್ಲಿ ಸಬ್ಜೆಕ್ಟ್ ಅಲ್ಲಿ ಹಿಂದೆ ಇದ್ದಾರೆ, ಇವರು ಈ ಟೈಮಲ್ಲಿ ಓದೋ ಟೈಮ್ ಸರ್ಟನ್ ಟೈಮ್ ಓದ್ಬೇಕು, ಕಲಿಬೇಕು ಅಂತ ಹೇಳಿದ್ರು. ಇಲ್ಲಿ ಅತ್ತೆ ಶಾಲೆನಲ್ಲಿ ಒಳ್ಳೆ ಇವರಿದ್ದಾರೆ, ಟೀಚರ್ಸ್ ಇದ್ದಾರೆ, ಅವರೆಲ್ಲ ಅವ್ರನ್ನ ಅರ್ಥ ಮಾಡ್ಕೊಂಡು ಹೇಳ್ಕೊಡ್ತಾರೆ. ಭವಿಷ್ಯದಲ್ಲಿ ಎಲ್ಲ ಮಕ್ಕಳು ಒಳ್ಳೆ ಅವ್ರಿಗೆ ಭವಿಷ್ಯ ಸಿಗಲಿ, ಈ ಒಂದು ಸಂಸ್ಥೆಗೆ ಒಳ್ಳೆ ಹೆಸರು ಬರಲಿ. ಮತ್ತೆ ನಮ್ಮ ಶೇಖರಣ್ಣವ್ರಿಗೂ ನಮ್ಮ ಜಯರಾಮಣ್ಣವ್ರಿಗೂ ಶೇಖರಣ್ಣವ್ರಿಗೂ ನಾನು ಹೊಂದಿಸ್ತಾ ಈ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಹೊಂದಿಸ್ತೀನಿ.